ಪಟ್ ನೋಡೋದು ಒಂದು ಓಟ್ ಹಾಕಿದ್ವು ಅವನವನು ಪ್ರಧಾನಮಂತ್ರಿ ಆದ್ರೆ ಡಬಲ್ ಆದ್ರೆ ನಾವೆಲ್ಲ ಉದ್ಧಾರ ಆಗ್ತೇವೆ. 11 ವರ್ಷ ಆಯ್ತು 10 ರೂಪಾಯಿ ಹೆಚ್ಚಿಗೆ ಮಾಡದೇ ಇರ್ತಕ್ಕಂಥ ದೇಶದ ಪ್ರಧಾನ ನೋಡ್ರಿ. ಇವತ್ತು ದೇಶನ ಇವ್ರು ಕಾಪಾಡಿಲ್ಲ, ಎಲ್ಲ ನೋಡ್ಕೋತಾನೆ. ದೇಶನ ಕಾಪಾಡಿರ್ತಕ್ಕಂಥ ಮಕ್ಕಳು ನಾವು ರೈತರು, ದೇಶ ಕಾಯ್ತಕ್ಕಂಥ ಸೈನಿಕರು. ನರೇಂದ್ರ ಮೋದಿನೂ ದೇಶ ಕಾಪಾಡಿಲ್ಲ, ಸಿದ್ದರಾಮಯ್ಯನೂ ದೇಶ ಕಾಪಾಡಿಲ್ಲ. ಈ 220 ಮಂದಿ 24 ಮಂದಿ ಇವರು ಕೂಡ ದೇಶ ಕಾಪಾಡಿಲ್ಲ. 500 ಮಂದಿ ಸಂಸದರು ಕಾಪಾಡಿಲ್ಲ. ಕಾಪಾಡಿದ ದೇಶ ನೀವು. ದೇಶಕ್ಕೆ ಏನು ಬೇಕು ದವಸ ಧಾನ್ಯ ಹಾಲು ತುಪ್ಪ ಮೊಸರು ಮಜ್ಜಿಗೆ ಏನೇನು ಬೇಕು ಬೆಳೆದು ಕೊಟ್ಟವ್ರನ್ನೆಲ್ಲ ಬದುಕಿರ್ತಕ್ಕಂಥ ಮಕ್ಕಳು ಇವತ್ತು ನಾವೆಲ್ಲ ಬೀದಿ ಒಳಗೆ ಕೂತು ನಮ್ಮನ್ನೆಲ್ಲ ತಲೆ ಹಿಡಿದು ಲೂಟಿ ಮಾಡಿ ಈ 220 ಮಂದಿ 500 ಮಂದಿ ಸಂಸದರ ಮತ್ತು ಕೆಲವು ದೊಡ್ಡ ದೊಡ್ಡ ಉನ್ನತ ಮಟ್ಟ ಅಧಿಕಾರಿಗಳು ಲೂಟಿ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಹಣ ಮಾಡಿ ಅವ್ರ ಐಷಾರಾಮ ಎಸಿ ರೂಮ್ದಾಗ ಕೂತಾರ ನಮ್ಮನ್ನ ಬೀದಿ ಒಳಗೆ ಕುಣಿಸಿ. ಇವತ್ತೆಲ್ಲ ನಾವು ಪ್ರಜ್ಞಾವಂತರ ಆಗ್ಬೇಕಾಗಿತ್ತು. ರೈತ ಸಂಘ ಏನ್ ಮಾಡತ್ತೈತಿ? ರೈತ ಸಂಘ ಅದ್ರಲ್ಲಿ ಬೇರೆದಲ್ಲ, ಅದು ನಮ್ಮದೇ ಐತಿ. ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಸಂಘಟನೆ. ನಾವು ಅದಕ್ಕೆಲ್ಲ ಪಗಾರ ಕೊಟ್ಟಿಟ್ಟಿಲ್ಲ. ಪಗಾರ ಕೊಟ್ಟಿರ್ತಕ್ಕಂಥ MLA ಅಧಿಕಾರಿಗಳ ನ್ಯಾಯಾಂಗ ಕೂಡ ಸುದ ನಮ್ಮ ಪರವಾಗಿಲ್ಲ. ಕೇಳ್ರಿ, 79 ವರ್ಷ ಆತ. ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗ, ನ್ಯಾಯಾಂಗ 3 ಕೂಡ ರೈತರ ಪಾಲಿಗೆ ಸತ್ತಾವು. ಬೆಲೆ ನಿಗದಿ ಆಗಿಲ್ಲ. ಮತ್ತೆ ಹೆಂಗದಾವ ನಮ್ಮ ಪಾಲಿಗೆ? ಅಂಬೇಡ್ಕರ್ ಅವ್ರು ನಮಗೆ ಒಳ್ಳೇದಾಗಲಿ, ಗಾಂಧೀಜಿ ಅಜ್ಜ ಸ್ವತಂತ್ರ ತರಿಸಿಕೊಟ್ರು. ಇನ್ನ ಕೂಡ ನೋಡ್ರಿ, ಇವ್ರು BJP ಇರ್ಲಿ ಕಾಂಗ್ರೆಸ್ ಇರ್ಲಿ, ಅಲ್ಲಿ ಕಿತ್ತೂರೊಳಗ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನ್ನ ಹಿಡಿದುಕೊಟ್ಟು ಅವತ್ತು ಗಲ್ಲಿಗೆ ಹಾಕಿರ್ತಕ್ಕಂಥ ಕುಟುಂಬಕ್ಕೆ 11,000 ಎಕರೆ ಜಮೀನನ್ನ ತಾಯ್ಗಂಡ್ರ ಅವ್ರನ್ನ ರಾಜಕಾರಣದಾಗ ಕರ್ಕೊಂಡು ಇವತ್ತು ಅಧಿಕಾರ ಮಾಡ್ತಕ್ಕಂಥ ತಾಯ್ಗಂಡ್ರದಾರ. ಇಲ್ಲ ದೇಶ ಕಾಪಾಡ್ತಕ್ಕಂಥವ್ರ ರಾಯಣ್ಣನ 7-10 ಮಂದಿನ ಗಲ್ಲಿಗೆ ಹಾಕ್ಸಿ ಇಡೀ ದೇಶಕ್ಕಾಗಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಪುಣ್ಯಾತ್ಮರು ಹಿಡಿದು ಕೊಟ್ಟವ್ರಿಗೆ 11,000 ಎಕರೆ ಜಮೀನ್ ಐತೆ. ಅಂದ್ರ ಈ ರಾಜಕಾರಣಿಗಳು ಯಾವ ದೇಶದ್ರೋಹಿಗಳಿಗೆ ಸಪೋರ್ಟ್ ಮಾಡೋದ್ರ ಅರ್ಥ ಮಾಡ್ಕೋರಿ ನೀವು. ಅದಕ್ಕಾಗಿ ಒಂದೇ ಪರಿಹಾರ, ನೀವು ಒಕ್ಕಟ್ಟಾಗ್ತಕ್ಕಂಥ ಸಂದರ್ಭ ಒಂದೇ ಪರಿಹಾರ. ನೀವೇನಾದ್ರೂ ರೈತರು ಒಕ್ಕಟ್ಟಾಗಿಲ್ಪ ಅಂತಂದ್ರ ಇಲ್ಲಿ ನರೇಂದ್ರ ಮೋದಿ ಕುಟುಂಬ ಬೀದಿಗೆ ಬರಲ್ಲ, ಸಿದ್ದರಾಮಯ್ಯನ್ ಬರಲ್ಲ, ಕುಮಾರಸ್ವಾಮಿ ಬರಂಗಿಲ್ಲ. ಯಾರ ಕುಟುಂಬ ಬೀದಿಗೆ ಬರಲ್ಪ? ನಮ್ಮ ಕುಟುಂಬ ಬೀದಿಗೆ ಬರ್ತೈತಿ. ಇವತ್ತು ನಾವೇನು ಕಬ್ಬು ಬೆಳೆಗಾರ ಹೋರಾಟ ಮಾಡತ್ತು, ಅದಕ್ಕೆ ನೀವೆಲ್ಲರೂ ಕೂಡ ರೈತರ ಬೆಂಬಲ ಕೊಡಬೇಕು. ಆ ಹೋರಾಟಕ್ಕೆ ಕಬ್ಬು ನಮ್ಮದೈತಿ. ನಮ್ಮ ಸಂಬಂಧ ಒಂದು 200, 300, 400 ರೂಪಾಯಿ ರೈತರಿಗೆ ಹೆಚ್ಚಾಗಲಿ ಅಂತ ಕೇಳತ್ತಾರೋ. ಅದಕ್ಕೆ ನಾವು ಸ್ಪಂದನೆ ಮಾಡ್ತಕ್ಕಂಥ ಚಟುವಟಿಕೆಗಳನ್ನ ಇವರೆಲ್ಲ ಮಾಡಬೇಕು ಅಂತೇಳಿ ತಾವೆಲ್ಲ ಇವತ್ತ ಈ ಹೋರಾಟಕ್ಕೆ ತಾವೆಲ್ಲ ಸ್ಪಂದಿಸಬೇಕು. ನಾವು ಕೂಡ ಇವತ್ತು ಪೊಲೀಸ್ ಇಲಾಖೆಗೆ ನಮ್ಮ CPI ಸಾಹೇಬ್ ಇರ್ಬೋದು, DSP ಸಾಹೇಬ್ ಇರ್ಬೋದು, ಯಾರು ಬಂದಾರ ಅವ್ರಿಗೆ ವಿನಂತಿ ಮಾಡ್ಕೊತೀವಿ. ನಮ್ಮ ಜಿಲ್ಲಾ ಉಸ್ತುವಾರಿಯವರು ಸತೀಶ್ ಜಾರಕಿಹೊಳಿ ಸಾಹೇಬರು ನಮಗ ಅವರನ್ನ ದಯವಿಟ್ಟು ಅವ್ರ ಕಾರ್ಖಾನೆಗೆ ನಾವು ಹೋಗ್ತಾ ಇದ್ದೀವಿ. ಇನ್ನೊಂದು ಅರ್ಧ ಗಂಟೆ ಒಳಗ ತಾವು ಅವ್ರನ್ನ ಅಲ್ಲಿ ಕರೆಸಿ ನಮಗ ಒಂದು ಒಳ್ಳೆ ಬೆಲೆಯನ್ನ ಘೋಷಣೆ ಮಾಡ್ಲಿಕ್ಕೆ ತಾವೆಲ್ಲರೂ ಕೂಡ ಇವತ್ತ ತಕ್ಷಣ ಅವ್ರಿಗೆ ಸಂದೇಶ ಕೊಡಬೇಕು. ನಮಗೆ ಜಿಲ್ಲಾ ಉಸ್ತುವಾರಿ ಮೇಲೆ ಬಹಳ ನನಗೆ ಅಭಿಮಾನ ತೆಪ್ಪ ಅಂತಂದ್ರ, ನಾನು ಮೊನ್ನೆ ಒಂದು ಯಾವುದೋ ಕಾರ್ಯಕ್ರಮದಾಗ ನಾವು ಅಲ್ಲಿ ನಂಬರ್ 1 ಚಲನ ಕಾರ್ಯಕ್ರಮದಾಗ ಆ ಸಂದರ್ಭದಾಗ ಕೂಡಿದಾಗ ನಾವು ಕಾರ್ಯಕ್ರಮದಾಗ ಅವರಿಗೆಲ್ಲ ಒತ್ತಾಯ ಮಾಡಿದ್ವಿ, ಮನವಿ ಕೊಟ್ಟು ಈ ಸಲ ಕಬ್ಬಿಗೊಂದು ಯೋಗ್ಯವಾದ ರೇಟನ್ನು ಘೋಷಣೆ ಮಾಡ್ಬೇಕ್ರಿ ಅಂತೇಳಿ ಅವತ್ತೆಲ್ಲ ನಾವು ಅಲ್ಲಿ ಮನವಿ ಕೊಟ್ಟಾಗ ಅವ್ರ ವೇದಿಕೆ ಮೇಲೆ ಕೂಡ ಹೇಳ್ಯಾರ, ಇಲ್ಪ ಅಧ್ಯಕ್ಷ ಬಹಳ ಹೈ ಕೇಳಕ್ ಹೋಗ್ಬೇಡ, ನಿಮ್ಗ ಒಂದು ರೀತಿ ಒಳಗೆ ರೇಟ್ ಕೇಳತ್ ಹೇಳ ಅಂದ್ರೆ ಅದಕ್ಕಾಗಿ ನಾವು 3,500 ರೂಪಾಯಿ ಅಡ್ವಾನ್ಸ್ ಆಗಿ ಕೊಟ್ಟು ಚಲೋ ಮಾಡ್ರಿ ಅಂತ ಹೇಳಿದ್ವಿ. ಅದಕ್ಕಾಗಿ ನಮ್ಮ ಜಿಲ್ಲಾ ಕುಟುಂಬವನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗಿ ನಮಗೊಂದು ಯೋಗ್ಯವಾದ 3,500 ರೂಪಾಯಿ ಜಿಲ್ಲಾ ಉಸ್ತುವಾರಿಯವರು ಬಂದು ಘೋಷಣೆ ಮಾಡಲೇಬೇಕಂತೇಳಿ ಇವತ್ತು ವಿನಂತಿ ಮಾಡ್ಕೊತಾ ದಯವಿಟ್ಟು ಪೊಲೀಸ್ ಇಲಾಖೆ ಮುಖಾಂತರ ಅವರಿಗೆ ಇಂಟಿಮೇಷನ್ ಕೊಡಿ. ಯಾವ BJP ಕಾಂಗ್ರೆಸ್ ಯಾರು ಹೋರಾಟ ಮಾಡಿಲ್ಲ. ಅದಕ್ಕಾಗಿ ಇವತ್ತು 3,500 ರೂಪಾಯಿ ಘೋಷಣೆ ಮಾಡ್ಕೊಂಡ ಬರ್ತಕ್ಕಂಥ ಚಳಿಗಾಲ ಅಧಿವೇಶನದಾಗ ಕೇಳ್ರಿ, ಎಲ್ಲರೂ ಈ ಕಡೆ ಕೇಳ್ರಿ. ಚಳಿಗಾಲ ಅಧಿವೇಶನದಾಗ ನಾವು ಕಬ್ಬು ಬೆಳೆಗಾರರು ಸುಮಾರು ಒಂದು 5 ಲಕ್ಷ ಮಂದಿ ಸೇರ್ಬೇಕಂತ ತೀರ್ಮಾನ ಮಾಡಿದ್ರು. 5 ಲಕ್ಷ ಮಂದಿ ಯಾಕೆ ಕಬ್ಬು ಬೆಳೆಗಾರ ಸೇರ್ಬೇಕಪ್ಪ ಅನ್ನೋದು ಹೇಳ್ತೀನಿ ಕೇಳ್ರಿ.
5 ಲಕ್ಷ ರೂಪಾಯಿ. 5 ಲಕ್ಷ ಜನ ಯಾಕೆ ಕಬ್ಬು ಸೇರ್ಬೇಕಂದ್ರ ಬೆಳಗಾವಿ ಜಿಲ್ಲೆ ಒಳಗ ಸುಮಾರು 10-15 ಲಕ್ಷ ಕಬ್ಬು ಬೆಳೆಗಾರದಾರ. ಇಲ್ಲಿ 1000 ಟನ್ ಬೆಳಿತಕ್ಕಂತ ರೈತರು ಎಷ್ಟು ಮಂದಿ ಸುಮಾರು 1.5 ಲಕ್ಷ 2 ಲಕ್ಷ ಜನ ಅದಾರ್ರಿ. 2 ಲಕ್ಷ ಜನ 1000 ಟನ್ ಬೆಳಿತಕ್ಕಂಥವ್ರು 5 ಟನ್ ಬೆಳಿತಕ್ಕಂಥವ್ರು ಮನಸ್ಸು ಮಾಡ್ಬೇಕಾಗಿತ್ತು. ಇವತ್ತ 100 ರೂಪಾಯಿ ಹೆಚ್ಚಾದ್ರೆ 1000 ಟನ್ ನಾವು ಎಷ್ಟು ಲಾಭ ಆಕತಿ? 1 ಲಕ್ಷ ಆಕತಿಲ್ರಿ. 500 ಟನ್ ನಾವ್ ಇವತ್ತು 50,000 ಆಕತಿ. ನಾವೇನಾದ್ರು ಚಳಿಗಾಲ ಅಧಿವೇಶನ ಸಂದರ್ಭದಾಗ 5 ಲಕ್ಷ ಜನ ಅಧಿವೇಶನಕ್ಕೆ ಸೇರಿದ್ವು ಅಂತಂದ್ರ ರಾಜ್ಯದ ಮುಖ್ಯಮಂತ್ರಿ 224 ಮಂದಿ ಎಲ್ಲೆಲ್ಲಿ ನಾವ್ ಎಲ್ಲಿ ಬರ್ತೋ ಅಲ್ಲಿ ನಿಂತ ನಿಮ್ಗೆ ಏನೇನ್ ಬೇಕಪ್ಪ, ಏನೇನ್ ಬೇಡಿಕೆ ಇದಾವ ಕೇಳ್ತಾರ ಅವ್ರ. ಏನಿಲ್ಲಪ್ಪ, 1 ಟನ್ ಕಬ್ಬಿಗೆ ನಿಮ್ಗೆ ಏನು 5,000 ಟ್ಯಾಕ್ಸ್ ಹೋಗತಿ, ಅದ್ರೊಳಗಿಂದ 2,000 ರೂಪಾಯಿ ಕೊಡ್ಬೇಕಪ್ಪ ಅಂದಾಗ ನೀವು 5 ಲಕ್ಷ ಮಂದಿ ಸೇರಿಪ್ಪ ಅಂದ್ರೆ 1,000 ರೂಪಾಯಿ 1 ಟನ್ನಿಗೆ ಸಿಗ್ತತಿ. 1,000 ರೂಪಾಯಿ 1 ಟನ್ನಿಗೆ ಸಿಕ್ಕ್ರ 1000 ಟನ್ 10 ಲಕ್ಷ ರೂಪಾಯಿ ಲಾಭ ಆತ. 100 ಟನ್ 1 ಲಕ್ಷ ರೂಪಾಯಿ ಲಾಭ ಆತ. 500 ಟನ್ 5 ಲಕ್ಷ ರೂಪಾಯಿ ಲಾಭ ಆತು. ಈಗ 1000 ಟನ್ 5 ಟನ್ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರ ಒಂದೊಂದು ಗಾಡಿಯನ್ನು ಮಾಡ್ಕೊಂಡ್ ಬರ್ಬೇಕು. 1 ಲಕ್ಷ ಅಂದ್ರ 1 ಲಕ್ಷ 2 ಲಕ್ಷ 1000 ಟನ್ 500 ಟನ್ ಬೆಳೆ ಆರ್ದಿರ ನೀವೇನಾದ್ರೂ ಬಂದ್ರಪ್ಪ ಅಂದ್ರೆ 20 ಲಕ್ಷ ಮಂದಿ ಆಗ್ತದೆ. 20 ಲಕ್ಷ ಮಂದಿ ನಮಗ್ ಬ್ಯಾಡ ಪಾಪ. ಯಾಕಂದ್ರ ಆ ಪಾಪ ನೀವೆಲ್ಲ ಅಡಚಣೆ ಒಳಗಿದ್ರಿ ಗೊತ್ತೈತೆ. ನಮಗ ಬರೇ 5 ಲಕ್ಷ ಜನ ಕೂಡ್ಸಾಕಾಗಿ ನಾವೆಲ್ಲ ತೀರ್ಮಾನ ಮಾಡೋಣ ಬೇಡ್ರಿ. ಇವತ್ತ ಇದು ಅಧಿವೇಶನಕ್ಕೆ ಮತ್ತೊಂದು ಕೇಳತ್ತು ಅಲ್ಲ, ಇವತ್ತ ಹಗಲಿ 12 ತಾಸ ಕರೆಂಟ್ ಅನ್ನು ಕೊಡ್ಬೇಕು ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳತ್ತು. ಹೇಳಬೇಡ್ರಿ, ಯಾಕೆ ಕೇಳುದಪ್ಪ ಅಂತಂದ್ರ ಹಗಲಿ 12 ತಾಸ ನಾವು ನೀರ್ ಹಾಯಿಸಿದಪ್ಪ ಅಂದ್ರೆ ರಾತ್ರಿ ನಾವು ಕೂಡ ಈ ರಾಜಕಾರಣಿಗಳು ಏನ್ ಮಾಡ್ತಿರ್ತಾರೋ, ಅಧಿಕಾರಿಗಳು ರಾತ್ರಿ ಏನ್ ಮಾಡ್ತಿರ್ತಾರ್ರಿ, ಮಕ್ಕೋತಾರ. ನಾವು ಕೂಡ ನಮ್ಮ ಕುಟುಂಬ, ನಮ್ಮ ಬದುಕ, ನಮ್ಮ ಮಕ್ಕಳ ಜೊತೆ ನಾವು ಕೂಡ ನಿದ್ದೆ ಮಾಡ್ಬೇಕಾಗಿ ಮಾಡ್ಬೇಕು ಮಾಡ್ರಿ, ಮಾಡ್ಬೇಕಲ್ಲ ಸರ್. ನಿದ್ದೆ ಮಾಡ್ಬೇಕಪ್ಪ ಅಂದ್ರ 55 ಲಕ್ಷ ಜನ ಸೇರಿರ್ತಲ್ಲ. ಮುಖ್ಯಮಂತ್ರಿ ನೀ ಹಗಲಿ 12 ತಾಸು ವಿದ್ಯುತ್ತನ್ನ ಕೊಡಬೇಕು. ಪಂಜಾಬ್ ಕೊಡತಾರೋ, ಬೇರೆ ಬೇರೆ ರಾಜ್ಯದಾಗ 4-5 ತಾಸು ಫ್ರೀಯಾಗಿ ವಿದ್ಯುತ್ ಕೊಡತಾರೋ, ನೀವು ಕೂಡ ಕೊಡ್ಬೇಕಂತೇಳಿ ಅವತ್ತು ಹೇಳಿದಾಗ 10 ತಾಸು ಅವ್ರ ವಿದ್ಯುತ್ ನಿಮಗೆ ಪ್ರಾರಂಭ ಆಗ್ತದೆ. ಅವೆಲ್ಲ ಅದಾವ ಅನ್ಯಾಯ ಅಣ್ಣಾಜಿ. ಒಂದ ರೀತಿಯಿಂದಲ್ಲ, ಸಾವಿರಾರು ನಮೂನಿ ಅನ್ಯಾಯ ಆಗದ. ಎಲ್ಲ ರೀತಿಯಿಂದ ರೈತರಿಗೆ ಮೋಸ ಮಾಡತ್ತಾರ. ರೈತರಿಗೆ ಮೋಸ ಮಾಡಿ ಈ ಜಗತ್ತು ಬದುಕಿತ್ತು. ನೆನಪಿರ್ಲಿ ನಿಮಗ, ನಮಗ ಮೋಸ ಮಾಡಿ ವ್ಯವಸ್ಥೆ ಬದುಕೈತಿ. ನಮ್ಮನ್ನ ಕೊಂದ ಈ ರಾಜಕಾರಣ, ಕಾರ್ಯಾಂಗ ಮತ್ತು ಎಲ್ಲ ವ್ಯವಸ್ಥೆವನ್ನ ಐಷಾರಾಮ್ ಜೀವನ ಮಾಡತ್ತಾರ. ನಾವಿವತ್ತು ಜಾಗೃತ ಆಗ್ಬೇಕಾಗಿತ್ತು. ಆ ಕಾರಣಕ್ಕಾಗಿ ಇವತ್ತ ಹೋರಾಟ ಪ್ರಾರಂಭ ಮಾಡಿದೀವಿ. ನಮಗೂ ಕೂಡ ಜಿಲ್ಲಾ ಉಸ್ತುವಾರಿ ಅವ್ರು ಏನಾದ್ರು ಒಂದು ರೇಟ್ ಘೋಷಣೆ ಮಾಡ್ತಾರಂತ ಭರವಸೆ ಕೂಡ ಇಟ್ಕೊಂಡ ಫ್ಯಾಕ್ಟ್ರಿಗೆ ಹೋಗತ್ತು. ನಾವು ಎಲ್ಲರೂ ಬರ್ತಿರೋದು ಕೈ ಹತ್ರ ನೋಡು. ಯಾಕೋ ಉಳಿದ ಮಂದಿ ತೊಳೆ ಮಂದಿ ಕೈ ಹತ್ತವ್ರಿ. ಏನ ನಮ್ ದೊಡ್ಡ ದೊಡ್ಡ ಲೀಡರ್ಗಳು ಕೆಲವು ಬಂದ್ರ ಕೈ ಎತ್ತವ ಎತ್ತಿರಲ್ಲ ಬಿರ್ಸ್ಲೆ ಬರ್ತೀರಿ ಉಳಿಗೋಳ್ರ. ಎಸ್, ಓಕೆ, ಒಳ್ಳೇದು. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸತ್ಯಪ್ಪ ಮಲ್ಲಾಪುರಿ ಅವರು ಕೂಡ ಒಂದು 5 ನಿಮಿಷ ಮಾತಾಡ್ಬೇಕು. ಗುರುಗಳು ಕೂಡ ಮಾತಾಡ್ತಾರೋ. ಬರ್ರಿ, ನಮ್ಮದು ಜನ ಬರೋದ್ ಇನ್ನೊಂದು 10-20 ನಿಮಿಷ ಇಲ್ಲಿ ಮುಗಿಸ್ಕೊಂಡ ರೈಲಿ ಮುಖಾಂತರ ಹೋಗುವಂಥದ್ದು ಕೆಲಸ ಮಾಡೋಣ. ದಯವಿಟ್ಟು ಪೊಲೀಸ್ ಇಲಾಖೆಯವರ ಸಹಕಾರನ್ನ ನೀವೆಲ್ಲ ಮಾಡತ್ತೀರಿ. ದಯವಿಟ್ಟು ಸಾರ್ವಜನಿಕರಿಗೆ ಗೊತ್ತಾಗಲಿ, ಯಾವುದೋ ಆಂಬ್ಯುಲೆನ್ಸ್ ಬಂದ್ರೆ ಬಿಡ್ತು ಏನು ತೊಂದರೆ ಇಲ್ಲ. ದಯವಿಟ್ಟು ಸಾರ್ವಜನಿಕರು ಸಹಕಾರ ಮಾಡ್ರಿ. ನಮ್ಮ ಬದುಕನ್ನ ಕಬ್ಬಿಗೆ ಒಳ್ಳೆ ರೇಟ್ ಸಿಗ್ಲಿ ಅಂತೇಳಿ ಹೋರಾಟ ಮಾಡತ್ತು. ನಾವ್ಯಾರು ಕೂಡ ಈ ಸಾರ್ವಜನಿಕ ತೊಂದರೆ ಮಾಡಬಾರ್ದು, ರಸ್ತೆ ತೊಂದರೆ ಮಾಡಬಾರ್ದು. ಎಲ್ಲರೂ ಕೂಡ ನಮ್ಮವರು ಇದ್ರಿ, ಇದೆಲ್ಲ ಕೂಡ ಗೊತ್ತೈತಿ ನಮಗ. ಆದ್ರೆ ಕಬ್ಬಿನ ರೇಟ್ ಎಲ್ಲಿ ಕೇಳುದ, ಯಾರನ್ನ ಕೇಳುದ, ಘೋಷಣೆ ಮಾಡಕ್ ತಯಾರಿಲ್ಲ. ಅದಕ್ಕಾಗಿ ಇವತ್ತು ನಾವೆಲ್ಲ ಕೂಡ ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದೀವಿ. ಈಗ ಕಾರ್ಯಕ್ರಮ ಉದ್ದೇಶಿಸಿ ಸತ್ಯಪ್ಪ ನಮ್ಮ ರಾಜ್ಯ ಉಪಾಧ್ಯಕ್ಷರು ಅವರು ಕೂಡ ಒಂದು 5 ನಿಮಿಷ ಮಾತಾಡ್ತಾರ ಅಂತ ಹೇಳಿ ತಮ್ಮಲ್ಲಿ ವಿನಂತಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯದ ಕಬ್ಬು ಬೆಳೆಗಾರರಿಗೆ, ರಾಜ್ಯಕ್ಕೆ ಸುಯಿ ಕೊಡುವಂತ ರೈತರಿಗೆ, ಎಲ್ಲ ನನ್ನ ರೈತ ಬಂಧುಗಳಿಗೆ
ರಾಜ್ಯದ ಅಧ್ಯಕ್ಷರೇ, ಗೌರವ ಅಧ್ಯಕ್ಷರೇ, ಎಲ್ಲ ರಾಜ್ಯದ ಕಾರ್ಯಾಧ್ಯಕ್ಷರೇ, ಈ ತಾಲೂಕಾ ಅಧ್ಯಕ್ಷರೇ, ರಾಯಬಾಗ್ ತಾಲೂಕಾ ಅಧ್ಯಕ್ಷರೇ, ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರೇ, ಅವರು ಏನದೆ ಎಲ್ಲ ನನ್ನ ಹೋರಾಟಗಾರ ಬಂಧುಗಳೇ, ಇವು ಎಲ್ಲರೂ ನೀವು ಬರ್ತೋದ್ ಕೈ ಐತಿರಲ್ಲ, ನೀವು ನನ್ನ ಬಂಧುಗಳೇ ಈ ಹೋರಾಟದಾಗ ನೀವೆಲ್ಲರೂ ಭಾಗಿಯಾಕಿರತ್ತ ತಿಳ್ಕೊಂಡ್ ಏನಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಪಾಂಚ್ ಸಲ 3,300 ರೂಪಾಯಿ ಮಹಾರಾಷ್ಟ್ರದಾಗ ರೇಟ್ ತಗೊಂಡ್ರು. ನಾವ್ ರೇಟ್ ತಗೊಂಡಿರ್ತೀವಿ, ಚರ್ಚೆ ಆಗ್ಬೇಕಲ್ಲ ಇವತ್ತು ಈ ಹೇಳಿಕೆ ಮುಖಾಂತರ. ಆಗ್ಬೇಕು ಆಗ್ಬಾರ್ದ್ರು ತಮ್ಗೊಡ್ರ? ಆಗ್ಬೇಕಂದ್ರ ನಮಗ್ 3,000 ರೂಪಾಯಿ ಕೊಟ್ರಪ್ಪ. 3,000 ತಗೊಂಡಿಲ್ಲ ನಾವೆಲ್ಲರೂ. 3,000 ರೂಪಾಯಿ ನಾವು ತಗೊಂಡು ಇಲ್ಲೇ ಮಹಾರಾಷ್ಟ್ರದಾಗ 3,350 ರೂಪಾಯಿ ತಗೊಂಡರು. ಈ ಸಲ 3,400 ತನಕ ರೇಟ್ ಆಕೈತಿ. ಸದ್ಯ 3,500 ಆಗೈತೇನ್ರಿ? ಮಹಾರಾಷ್ಟ್ರದಾಗ 3,500 ರೂಪಾಯಿ ರೇಟ್ ಆಗೈತಿ. ಅಲ್ಲಪ್ಪ, ಈ ನಾವು ಕರ್ನಾಟಕದಾಗ ಹುಟ್ಟಿದ ತಪ್ಪೇನಂತ ಚರ್ಚೆ ಮಾಡ್ಬೇಕಾಗೈತಿ ನಾವು ರೈತರು. ಇಲ್ಲಿಂದ ಎಷ್ಟು ಭಾಳ ಅಂದ್ರೆ ಒಂದು 50 ಕಿಲೋಮೀಟರ್ ಮಹಾರಾಷ್ಟ್ರ ಹೋಗ್ತೀವಿ ನಾವು. ನಮಗ್ ಪಕ್ಷ ಬೇಡ, ನಾವು ಪಕ್ಷ ಬೇಡ, ಜಾತಿ ಬೇಡ, ಏನು ಬೇಡ. ನಾವು ಬೆಳೆದಂತ ಬೆಳೆ ರೇಟ್ ಬೇಕಾಗೈತಿ. ಪುಣ್ಯಾತ್ಮರೇ, ನಾವ್ ಯಾವ್ದು ಹುಡುಗಾಟಕ ಮಾಡಕ್ ಬಂದಿಲ್ಲ. ಯಾಕಂದ್ರೆ ಇವತ್ತು ನಮ್ಮ ಮಕ್ಕಳು ನಮ್ಮ ತಕ್ಕ ಹಾಕಿದ್ದು ಅಂದ್ರೆ, ನಮ್ಮ ಜೋಬಿನಾಗ ಹಾಕಿದ್ದು ಅಂದ್ರೆ ನಮಗೂ 3,500 ರೂಪಾಯಿ ರೇಟ್ ಸಿಕ್ಕ್ರ ನಮ್ಮ ಮಕ್ಕಳನ್ನು ಚಲೋ ವಿದ್ಯಾಭ್ಯಾಸ ಮಾಡಕ್ ಅನುಕೂಲ ಆಕೈತಿ. ಆಕೈತಿಲ್ರಿ? ನಮ್ಮ ಮಕ್ಕಳಿಗೂ ಸೈನ್ಸ್ ಮಾಡಿಸ್ಕೇಶನ್ ನಾವು ಬೆಂಗಳೂರು ಅಂತ ಶಾಲೆ ಆಗಿದ್ದಕೇಶನ್ ನಮ್ಮ ಮಕ್ಕಳಿಗೂ ನೌಕರಿ ಇರಿಸ್ಬೇಕಂತ ಆಸೆ ಐತಿಲ್ರಿ? ಎಲ್ಲರಿಗೂ ಐತಿ. ನಮ್ಮ ಜೋಬಿನ ರಾಕಿಲ್ದಾರ್ಕಾಗಿ ಇಲ್ಲೇ ಕನ್ನಡ ಶಾಲೆ ಕರೆಸ್ಬೇಕಾಗೈತಿ. ನೋಡ್ರಿ, ಇವತ್ತು ನಮ್ಮ ಮಗಳ ಮದುವೆ ಮಾಡ್ತದೆ, ಬಂಗಾರ ತೊಗೊಳಕ್ ಹೋದ್ರ ಇದೇ ಭಾಳ ವರ್ಷ ದಿನದಾಗ 50-60 ರೂಪಾಯಿ ರೇಟ್ ಇರ್ತೈತಿ. 1,30,30,000 ರೂಪಾಯಿ ಆಗೈತಿ. ಭಾಳ ಸಲ 10-20 ರೇಟ್ ಇತ್ರಿ. 1,250 1,300 ರೂಪಾಯಿ ಇತ್ತ. ಹಿರಿಯ ಗೊಬ್ಬರ ಅಷ್ಟೇ ಇತ್ತ. ಈ ಸಲ ಅದನ್ನ ತೋಳಕ್ ಹೋಗ್ರಿ. ಸದ್ಯ ಇಲ್ಲಿ ಹಿರಿಯ ಗೊಬ್ಬರ 10-20 ಎಷ್ಟಾಗೈತಿ? 1,900 ರೂಪಾಯಿ ಆಗೈತಿ. ನಮಗೆ ಯಾಕೆ ಈಗ 500 ರೂಪಾಯಿ ಹೆಚ್ಚು ಕೊಡ್ಬಾರ್ದು? ಪುಣ್ಯಾತ್ಮ ಬರ್ರ, ದಯವಿಟ್ಟು ಯಾಕಂತ ತಿಳ್ಕೊಡ್ರಿ. ನೀವು ಎಲ್ಲರನ್ನು ನಾವು ಬಹಳ ಗೌರವಿಸ್ತೀವಿ. ಒಬ್ಬೊಬ್ರು 10 ಪ್ಯಾಟ್ರೆ ಕಟ್ಕೊಡ್ರಿ, ನಮ್ಮನ್ನು ಜಾಪಾನ ಮಾಡ್ರಿ. ಹೇಳಬೇಡ್ರಿ, ನಮ್ಮನ್ನು ಜಾಪಾನ ಮಾಡ್ರಿ. 10 ಬಿಟ್ಟು 100 ಪ್ಯಾಟ್ರೆ ನಮ್ಮವ್ರೇ ಹಿಂಗಾಗಿರುತ್ತೆ. ನಾವು ಕೈ ಎತ್ತಿ ಆದ್ರೆ ನಮ್ಮನ್ನು ಜಾಪಾನ ಮಾಡ್ರಲ್ಲ. ಜಾಪಾನ್ ನಮ್ಮನ್ನು ಮಾಡ್ರಲ್ಲ. ನಮಗೂ ಒಂದು ಟನ್ಗೆ 500 ರೂಪಾಯಿ ಕೊಟ್ರಿಪ್ಪ ಅಂದ್ರೆ ನಿಮ್ಮನ್ನು ದೊಡ್ಡ ಸ್ವಾಗತ ಮಾಡ್ಬಿಡ್ತೀಪ್ಪ. ನಾವೇನು ಯಾರು ವಿರೋಧ ಮಾಡೋರಲ್ಲ, ನಮಗ್ ಬೇಕಾದವ್ರ ನೀವು. ನಾವು ಬಹಳ ಗೌರವಿಸೋರು ನಾವು. ನೋಡ್ರಿ, ಮುಂದಿನ ಸಲ ನಮ್ಮ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಅಂತೂ ಎತ್ತಿದ ಕೈ ನಮ್ಮ ಸತೀಶ್ ಸಾವ್ಕಾರ CM ಆಗ್ಬೇಕಂತೇಳಿ ಎಲ್ಲಾರು ಪಣ ತೊಟ್ಟವ್ರು ನಾವು. ಆದ್ರೆ ಕಬ್ಬಿನ ಬಿಲ್ ಕೊಟ್ಟಂದ್ರ ಮತ್ತ ನಿಮ್ ಪೂರ್ವ ಪ್ರಮಾಣದಾಗ ಹರಕೆ ಕೊಡ್ತೀವಿ. ನಾವು ಎಲ್ಲರೂ ಬೇಡ್ಕೊತೀವಿ. ಬೇಡ್ಕೊತೇವ್ರಿ. ಯಾಕಂದ್ರ ದಯವಿಟ್ಟ ಕೆಲಸ ಮಾಡ್ಲೇಬೇಕ. ನೋಡ್ರಿ, ಇಲ್ಲ ಅಂದ್ರ ಏನಾಕೈತಿ ಅಂದ್ರ ರೈತ ವಿರೋಧಿ ಕೆಲಸ. ನಿಮ್ ಪ್ಯಾಟ್ರನ್ ಮುಂದೆ ರೈತರು ಹೋರಾಟ ಮಾಡತ್ತಾರತ್ತೆ ತಿಳ್ಕೊಂಡಿ ರಾಜ್ಯದಾಗ ಕೆಟ್ಟ ಸುದ್ದಿ ಹೋಗೈತೆ. ನೀವು ನಮ್ಮ ಮನಸ್ಸಿಗೆ ಅದ್ರಿ, ನೀವು ನಿಮ್ಮ ಮನಸ್ಸು ನಾವು ಗೆದ್ತೀವಿ. ಪ್ರೀತಿ ವಿಶ್ವಾಸದಿಂದ ನಾವು ನೀವು ಕೂಡಿ ಒಂದಾಗಿರೋಣ ಅಂತೇಳಿ ಬಹಳ ರಸ್ತಾದಾಗ ಗಾಡಿಗಳು ಇರ್ತವೆ, ಜನರಿಗೆ ತ್ರಾಸ ಆಗತೈತಿ. ಮುಂದ್ಮೇಲೆ ನಾವು ಜನರಿಗೆ ಯಾರಿಗೂ ತ್ರಾಸ ಮಾಡೋರಲ್ಲ. ಎಲ್ಲ ನಮ್ಮ ಅಣ್ಣ ತಮ್ಮಂದಿರದ್ರಿ. ನಮ್ಮ ಕಷ್ಟಕ್ಕಾಗಿ ಬಂದೀವಿ. ನಾವು ಒಕ್ಕಲ್ತನ ಮಾಡೋದಲ್ಲ 10 ಪಟ್ಟು ಡಬಲ್ ಆಗೈತಿ. ನಮಗ್ 1 ಪಟ್ಟು ಕಬ್ಬಿನ ಬೆಳೆಸಬಾತು. ಅದ್ರ ಸಲುವಾಗಿ ನಾವು ಕಬ್ಬು ಬೆಳೆಯವ್ರ ರೈತರ ಸಲುವಾಗಿ ಬಂದಿವಿ. ಅದಕ್ಕೆ ನಿಮ್ಗೆ ಏನ್ರ ನನ್ನ ತಮ್ಮಂದ್ರಲ್ಲಿ ಏನ್ರ ತ್ರಾಸ ಆದ್ರ ಸಂಬಳ ಮಾಡ್ರಿ. ಆ ಕಬ್ಬು ಬೆಳೆಯುವಂತ ಬಯಸಿನಾಗ ಹೋದ್ರಿ ರೈತರ ನಮ್ಮ ಸಲುವಾಗಿ ಹೋರಾಟ ಮಾಡತಾರು. ಅವ್ರಿಗೆ ಜೈವಾಗಲೇ ತಿಳ್ಕೊತ ನೀವು ಹೋಗ್ರಿ, ನಮ್ಮನ್ನು ಬೇಕೋ ತಗೋಬೇಡ್ರಿ ಹೇಳುತ್ತ ನಮ್ಮ ರಾಜ್ಯದ ಗೌರವಾಧ್ಯಕ್ಷರಾದಂತ ಪರಸಲಿಗೆ ಗುರುಗಳು ಈ ಕಬ್ಬು ಬೆಳೆಗಾರರ ಹೋರಾಟ ಉದ್ದೇಶಿಸಿ ಮಾತಾಡ್ಬೇಕಂತ ಕೇಳ್ಕೊತೀನಿ ಅವ್ರಲ್ಲಿ. ಬಂಧುಗಳ ಪಾದಕ್ಕೆ ಶರಣೆಂದು. ಬಂಧುಗಳೇ, ಇವತ್ತು ಸಂಗನಕೆರೆ ಕ್ರಾಸ್ನೊಳಗೆ ನಾವು ಯಾಕೆ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಬಹಳ ದೂರದಿಂದ ರೈತ ಮುಖಂಡರು ಬಂದಾರ.
ಸನ್ಮಾನ್ಯ ಚುನಪ್ಪ ಪೂಜಾರಿ ಅವರು ರಾಜ್ಯಾಧ್ಯಕ್ಷರ ನೇತೃತ್ವದೊಳಗೆ, ಯಾದಗಿರಿಯಿಂದ ಮಹೇಶ್ ಗೌಡ ಸುಬೇದ್ ಅವರು ರಾಜ್ಯ ಕಾರ್ಯಾಧ್ಯಕ್ಷರು ಬಂದಾರ. ನಮ್ಮ ನಿಂಗಪ್ಪ ಪಕ್ಕಂಡೆ ಅವರು ಮಾಜಿ ಜಡಪಿ ಅವರು, ಮಲ್ಲಪ್ಪನ ಅಂಗಡಿ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸತ್ಯಪ್ಪನ ಮಲ್ಲಾಪುರಿ ಅವರು, ರಾಯಬಾಗ್ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕಲಾರ್ ಅವರು, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಮರಡಿ ಅವರು, ಹುಕ್ಕೇರಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸಂಜು ಹಾವಣ್ಣವರು, ಎಲ್ಲ ಮುಖಂಡರು, ಚಿನ್ನಗುಂಡಿ ಅವರು, ಎಲ್ಲ ರೈತ ಮುಖಂಡರ ಪಾದಕ್ಕೆ ನಾನು ನಮಸ್ಕಾರ ಮಾಡಿ ಏನ್ ಮಾಡ್ತೀನಿ. ಇವತ್ತು ಯಾಕೆ ನಾವು ಸಂಗನಕೇರಿ ಕ್ರಾಸ್ ಒಳಗೆ ಮಾಡಕತ್ತೀವಿ ಅಂತಂದ್ರ, ಇವತ್ತು ಭಾರತದೊಳಗ ಪ್ರತಿಯೊಬ್ಬರ ಮನೆ ಮನಸ್ಸುಗಳ ಬೆಳಕಿನ ಹಬ್ಬ ದೀಪಾವಳಿ. ಆ ದೀಪಾವಳಿ ಹಬ್ಬವನ್ನ ಎಲ್ಲಾ ರೈತರು ಆನಂದದಿಂದ ಆಚರಣೆ ಮಾಡ್ಲಿ ಅಂತ ನಾವು ಆನಂದ ಇದ್ದೀವಿ. 1ನೇ ತಾರೀಕು ಫ್ಯಾಕ್ಟರಿ ಚಾಲೂ ಮಾಡಬೇಕಂತ ಸರ್ಕಾರದ ಆದೇಶ ಇತ್ತು. ಕೆಲವು ದುಷ್ಟ ರಾಜಕಾರಣಿಗಳು ಏನು ಮಾಡಿದ್ರು ಅಂತಂದ್ರ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಒತ್ತಾಯ ಹಾಕಿ ಆರ್ಡರ್ ಮಾಡ್ಕೊಂಡ್ ಬಂದಾರ 20 ತಾರೀಕು ಫ್ಯಾಕ್ಟರಿ ಚಾಲೂ ಮಾಡಬೇಕಂತ ಹೇಳಿ. ನಾವು ಕರ್ನಾಟಕದಲ್ಲಿ ಒಂದ್ ಹೇಳ್ತೀನಿ, ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಜೆಡಿಎಸ್ ಇರ್ಲಿ, ಯಾವ ಪಕ್ಷ ನಮಗ್ ಸಂಬಂಧ ಇಲ್ಲ, ಯಾವುದೇ MLA MP ನಮಗ್ ಸಂಬಂಧ ಇಲ್ಲ. ಒಂದ ಮಹಾರಾಷ್ಟ್ರ ಇವತ್ತು ರಾಜೀವ್ ಶೆಟ್ಟಿ ಅಂತ ಒಬ್ಬ ರೈತ ಮುಖಂಡರು ಮಾತನಾಡ್ತಾರ, 3750 ಕೊಟ್ಟ ಫ್ಯಾಕ್ಟರಿ ಚಾಲೂ ಮಾಡ್ಬೇಕಂತ ಅವ್ರು ಹೇಳ್ತಾರ. ನಾವ್ಯಾಕೆ ಕೇಳ್ತಾ ಇಲ್ಲ? ಇವತ್ತೆಲ್ಲಾಗಿ ದೀಪಾವಳಿ ಅದ, ಸಾರ್ವಜನಿಕರಿಗೆ ತೊಂದರೆ ಆಗಾಕತ್ತದ. ನಾವು ಈ ಸರ್ಕಲ್ನಾಗ ಯಾಕೆ ಬಂದು ಕುಂತೀವಿ ಅಂತಂದ್ರ, ನಿಮಗೊಂದು ಕನಿಷ್ಠ 3500 ರೂಪಾಯಿ ರೈತನ ಬಿಲ್ ಘೋಷಣೆ ಆಯ್ತು ಅಂದ್ರೆ ನಿಮ್ಮ ಮಕ್ಕಳ ಬ್ಯಾಂಕ್ ಒಳಗೆ ಶಿಕ್ಷಣಕ್ಕೆ ಸಾಲ ಮಾಡೋ ಪರಿಸ್ಥಿತಿ ಬರಂಗಿಲ್ಲ, ನಿಮ್ಮ ಮಕ್ಕಳ ಮದುವೆಗೆ ಸಾಲ ಮಾಡೋ ಪರಿಸ್ಥಿತಿ ಬರಂಗಿಲ್ಲ. ಇಲ್ಲೆಲ್ಲ ಎಷ್ಟೋ ವಿದ್ಯಾರ್ಥಿಗಳು, ಯುವಕರು ನಿಂತೀರಿ. ನೀವೆಲ್ಲ ಪಕ್ಷಾತೀತವಾಗಿ ರೈತ ಸಂಘಕ್ಕೆ ಬೆಂಬಲ ಕೊಡ್ರಿ. ನಾ ಏನ್ ವಿನಂತಿ ಮಾಡ್ಕೊಳ್ತೀನಿ ಅಂತಂದ್ರ, ನಾವು 100 ಫ್ಯಾಕ್ಟರಿ ಕಟ್ಲಿ, 1000 ಎಕರೆ ಆಸ್ತಿ ಮಾಡ್ಲಿ, ಪಕ್ಷಾತೀತವಾಗಿ ಹೇಳ್ತೀನಿ. ವಿಜಯನಗರ ಸಾಮ್ರಾಜ್ಯದೊಳಗೆ ಬಂಗಾರ ಬೆಳ್ಳಿ ಶೇರ್ನ್ಯಾಗ ಮಾರಾಟ ಮಾಡಿದವರು ಹಾಳು ಹಂಪಿ ಆಗಿ ಹೋಗೈತಿ. ಅದು ಶಾಶ್ವತ ಅಲ್ಲ, ಎಲ್ಲ ಒಂದಿನ ಬಿದ್ದು ಹೋಗ್ತೈತಿ. ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಬಹಳ ಸರಿ ಮನವಿ ಕೊಟ್ಟಿವಿ. ಮೊನ್ನೆ DC ಅವ್ರ ನೇತೃತ್ವದೊಳಗ, SP ಅವ್ರ ನೇತೃತ್ವದೊಳಗ ಈ ಬೆಳಗಾವಿ ಜಿಲ್ಲೆ ಎಲ್ಲ MDಗಳ ಮೀಟಿಂಗ್ ಕರೆದಿದ್ವಿ. ನಾವೇನು ಕೇಳಿದ್ವಿ, ಕನಿಷ್ಠ 3500 ಕೊಡ್ರಿ ಅಂತಂದ್ರ 50 ರೂಪಾಯಿ ಹೆಚ್ಚು ಮಾಡ್ತೇವೆ ಅಂತಾರ, ಭಿಕ್ಷೆ ಹಾಕಿದಂಗ. ಇವತ್ತು ಪೊಲೀಸ್ ಅಂತಂದ್ರೆ ಯಾರು ತಪ್ಪು ತಿಳ್ಕೊಬೇಡ್ರಿ, ನಾ ಹೇಳಿದ್ದಲ್ಲ. ಡಾಕ್ಟರ್ ಸಿದ್ದಲಿಂಗಯ್ಯ ಅಂತೇಳಿ ದಲಿತ ಕವಿ ಹೇಳಿದ ಮಾತಿದ, ನಾ ಹೇಳಿನ ತಪ್ಪು ತಿಳ್ಕೊಂಡಿರಿ. ಮತ್ ಯಾರಿಗೆ ಬಂತು, ಎಲ್ಲಿಗೆ ಬಂತು? 47ರ ಸ್ವಾತಂತ್ರ್ಯ ಪೊಲೀಸರ ಲಾಟಿಗೆ, ಪೊಲೀಸರ ಗುಳಿಗೆ ಬಂತು ಸ್ವಾತಂತ್ರ್ಯ ಅಂತ ಹೇಳ. ಯಾಕೆ ಮಾತು ಹೇಳಿ ಅಂತಂದ್ರ, ಒಂದು ಸೆರೆದ ಬಾಟ್ಲಿಗೆ, ಕಡ್ಡಿ ಪೆಟ್ಟಿಗೆ, ನೀರು ಬಾಟ್ಲಿಗೆ ರೇಟ್ ಅದ, ನೀವು ಬೆಳೆದಿರ್ತಕ್ಕಂಥ ಕಬ್ಬಿಗೆ ರೇಟ್ ಇಲ್ಲ. ಗೊಬ್ಬರಕ್ಕೆ ರೇಟ್ ಆಗ್ಯದ, ಕೇಳೋ ಹಕ್ಕಿಲ್ಲ. ಇದೇನ್ ಮಾಡಕತ್ತೀವಲ್ಲ, ಬೆಳಗಾಂ ಜಿಲ್ಲೆ ರಾಜಕಾರಣಿಗಳಿಗೆ ಹೆಸರಿರ್ಲಿ, ಪಕ್ಷಾತೀತವಾಗಿ ಹೇಳ್ತೀನಿ, ಇದು ಜಸ್ಟ್ ಫಾರ್ ಶಾಂಪಲ್ ಸಂಗನಗೇರಿ ಕ್ರಾಸ್ ಇದ. ದೀಪಾವಳಿ ದಿನ ಸರ್ಕಾರಕ್ಕೊಂದು ಸಂದೇಶ ಕೊಡಬೇಕು, ಫ್ಯಾಕ್ಟರಿ ಚಾಲೂ ಮಾಡಂಗಿಲ್ಲ. ನಾನು ಈ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ನೀವು ಬಂದು ನಿಮ್ ಫ್ಯಾಕ್ಟರಿ ಮುಂದ ಇವತ್ತು ದೀಪಾವಳಿ ದಿನ ನಿಮ್ಮ ಮನೆಯೊಳಗೆ ಹೆಂಗ ಆನಂದದಿಂದ ದೀಪಾವಳಿ ಮಾಡಕತ್ತೀರಲ್ಲ, ಹಂಗ ಬಂದ ಇವತ್ತೊಂದು ರೇಟ್ ಘೋಷಣೆ ಮಾಡಿದ್ರಂದ್ರೆ ಕರ್ನಾಟಕದ ಎಲ್ಲಾ ಜನತೆ ನಿಮ್ಮ ಹೆಸರು ಮೇಲೆ ದೀಪಾವಳಿ ಮಾಡ್ತಾರ. ರಾಜಕಾರಣಿಗಳ ಮ್ಯಾಗ ವಿರೋಧಿಲ್ಲ, ಜಾತಿ ವಿರೋಧಿಗಳಲ್ಲ, ಪಕ್ಷ ವಿರೋಧಿಗಳಲ್ಲ. ನೀವು ಘೋಷಣೆ ಮಾಡ್ರಿ ಅಂತಂದ್ರೆ ಏನು ಘೋಷಣೆ ಮಾಡ್ತೀರಿ? ಎಲ್ಲಾ ಮುಖಂಡರ ಮುಂದೆ ಘೋಷಣೆ ಮಾಡ್ರಿ. ನೀವು ಘೋಷಣೆ ಮಾಡ್ರಿ, ಕರ್ನಾಟಕದಾಗ ಎಲ್ಲಾ ಫ್ಯಾಕ್ಟರಿಗಳಿಂದ ನೀವ್ ಎಷ್ಟು ಕೊಡ್ತೀರಿ ಅಷ್ಟು ಬಿಲ್ ತಗೊಳ್ತಾಕತ್ತೀರಿ, ರೈತ ಸಂಘಕ್ಕೆ ಐತಿ. ನಾಳೆ ನೀವು ಯಾವ್ದೋ ದೊಡ್ಡ ಸ್ಥಾನಕ್ಕೆ ಹೋಗ್ರಿ, ನಾ ಪಕ್ಷಾತೀತವಾಗಿ ಹೇಳ್ತೀನಿ, ನಮ್ಮ ಜಿಲ್ಲೆಯವರ ಅಭಿಮಾನ ಐತಿ. ಬಿಜೆಪಿ ಅವರಿರ್ಲಿ, ಕಾಂಗ್ರೆಸ್ ಅವರಿರ್ಲಿ, JDS ಅವರಿರ್ಲಿ, ನೀವು ಯಾವ ಪಕ್ಷಕ್ಕರೇ ಓಟ್ ಹಾಕ್ರಿ, ನಾವ್ ಯಾರು ನಿಮ್ಮ ಮತ್ತಕ್ಕೆ ಓಟ್ ಕೇಳಕ್ ಬರಂಗಿಲ್ಲ, ನಮಗ ಅವಶ್ಯಕತೆ ಇಲ್ಲ. ನೀವು ದೊಡ್ಡ ಸ್ಥಾನದಾಗ ಬೆಳೆದ್ರಿ ಅಂತಂದ್ರೆ ಇವತ್ತು ಬೆಳಕಿನ ಹಬ್ಬ ದೀಪಾವಳಿ ನಿಮಗೂ ಚಲೋ ಆಗ್ಲಿ. ನೀವು ಘೋಷಣೆ ಮಾಡಿದ್ರೆ ನಾವು ಖುಷಿಯಾಗಿ ಹೋಗ್ತೀವಿ. ಫ್ಯಾಕ್ಟರಿ ಹತ್ರ ರ್ಯಾಲಿ ಹೋಗ್ತದೆ, ನೀವು ಬರೀ ಅಧಿಕಾರಿ ಬರೆಸ್ರಿ. ಒಂದ್ ವೇಳೆ ಹೆಚ್ಚು ಕಡಿಮೆ ಹಾಕಾರ ನಾವು ರಾಜ್ಯಕ್ಕೆ ಕರೆ ಕೊಟ್ಟಿವಿ ಅಂದ್ರೆ ಇವತ್ತು ಬರೀ ಇಷ್ಟ ಸೇರೈತೆ ಅಂತೇಳಿ ತಿಳ್ಕೊಬೇಡ್ರಿ. ನಾವಿಲ್ಲೆಲ್ಲ ಸೇರಿರಲ್ಲ, ರೈತರಿಗೆ ನಿಮಗೊಂದು ಮಾತು ಕೊಡ್ತೀವಿ, ಇವತ್ತು ಬಿಲ್ ಘೋಷಣೆ ಆಗ್ಬೇಕು. ಅಕಸ್ಮಾತ್ ಹೆಚ್ಚು ಕಡಿಮೆ ಆದ್ರ ಸರ್ಕಾರಕ್ಕೆ ಸಂದೇಶ ಕೊಡ್ತೀವಿ. ಇದ ಸರ್ಕಲ್ ಮುಖಾಂತರ ಅಧಿವೇಶನದೊಳಗೆ ಇಲ್ಲಿ ಏನು ಮುಖಂಡರೆಲ್ಲ ಕುಂತಾರಲ್ಲ, ಚೋಣಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ 31 ಜಿಲ್ಲೆಗಳಿಂದ 1 ಲಕ್ಷ ಮಂದಿ ಸೇರಿಸೋದಿವಿ. ಯಾವ ರೊಕ್ಕ ಕೊಡಂಗಿಲ್ಲ, ಊಟ ಕೊಡಂಗಿಲ್ಲ, ಡೀಸೆಲ್ ಕೊಡಂಗಿಲ್ಲ. 1 ಲಕ್ಷ ಮಂದಿ ಬೆಳಗಾವಿ ಕಡೆ ನಡು ನಾವು ರೈತರು ಇರ್ತೀವಿ. ಬಿಲ್ ಘೋಷಣೆ ಮಾಡಿ ಅಧಿವೇಶನಕ್ಕೆ ಹೋಗ್ಬೇಕು, ಯಾವನ್ನೂ ಬಿಡಂಗಿಲ್ಲ.
ಇವತ್ತು ದೀಪಾವಳಿ ಎಲ್ಲ ಮನೆಯೊಳಗೆ ಹೆಂಡತಿ ಮಕ್ಕಳು ಅಕ್ಕ ತಂಗಿ ಬಂಧು ಬಳಗ ಸಂಬಂಧಿಕರು ಬಂದಾರ. ಆರತಿ ಮಾಡಿಸ್ಕೊಳ್ಳೋದು ಬಿಟ್ಟು ಹಬ್ಬ ಮಾಡೋದು ಬಿಟ್ಟು ಹಬ್ಬದ ಊಟ ಮಾಡೋದು ಬಿಟ್ಟು ಇಲ್ಲೆಲ್ಲ ನಾವು ಕೂತೀವಲ್ಲ, ಯಾವುದಕ್ಕಾಗಿ ಕೂತೀವಾರ? ನಮ್ಮ ಬಿಲ್ಲಿಗೆಲ್ಲ. ಇಡೀ ಕನ್ನಡ ನಾಡಿನ ಪ್ರತಿಯೊಬ್ಬ ರೈತರ ಕಣ್ಣೀರು ಒರೆಸೋ ಸಲುವಾಗಿ ನಾವು ಬಂದೀವಿ. ಅಧಿಕಾರಿಗಳು ಲಘು ಬಗೆಯಿಂದ ಜಿಲ್ಲಾ ಉಸ್ತುವಾರಿಗೆ ಹೇಳ್ರಿ, ಅವ್ರನ್ನ ಕರೆಸ್ರಿ, ಒಂದು ಘೋಷಣೆ ಮಾಡ್ಲಿ. ನಾವು ಕೂಡ ಕನ್ನಡ ನಾಡಿನ ರೈತರು ಹಬ್ಬ ಮಾಡ್ತೀವಿ. ಅದಕ್ಕೊಂದು ವಿನಂತಿ ಮಾಡ್ಕೊಡ್ತೀನಿ, ನೀವೆಲ್ಲ ಏನದಿರಲ್ಲ ಇವತ್ತೆಲ್ಲ ಬಂಧುಗಳು, ಅಧಿಕಾರಿಗಳು ಇರ್ಲಿ, ರಾಜಕಾರಣಿ ಇರ್ಲಿ, ಮಠಾಧೀಶ ಇರ್ಲಿ, ಇಂಜಿನಿಯರ್ ಇರ್ಲಿ, ಅದಕ್ಕೆ ಯಾರು ಬೇಕಾದವ್ರು ಇರ್ಲಿ, ನೀವು ತಿಂತಕ್ಕಂತ ಅನ್ನ ಕೊಟ್ಟಂತ ರೈತ ಬಿಸಿಲಾಕೊಂತಾನ ಒಂದಿಷ್ಟು ಅರಿವಿರ್ಲಿ ನಿಮಗೆಲ್ಲ. ನಾನ್ ಭಾಳ ಮಾತನಾಡಂಗಿಲ್ಲ, ಸಾರ್ವಜನಿಕರಿಗೆ ತೊಂದರೆ ಕೊಡಂಗಿಲ್ಲ, ನಮ್ಮ ರ್ಯಾಲಿ ಹೋಗ್ತದ. ಅದಕ್ಕೆ ದಯವಿಟ್ಟು ಅಧಿಕಾರಿಗಳಿಗೆ ಮತ್ತೊಮ್ಮೆ ವಿನಂತಿ ಮಾಡ್ಕೊಡ್ತೀನಿ, ಆದಷ್ಟು ಬೇಗನೆ ಕರೆಸ್ರಿ. ಒಂದು ಘೋಷಣೆ ಆತಂದ್ರೆ ನಾವು ಹೋರಾಟವನ್ನು ಹಿಂತಕೊಳ್ತೀವಿ, ಘೋಷಣೆ ಆಗಲಿಲ್ಲ ಅಂದ್ರೆ ಮುಂದಾಗ್ತಕ್ಕಂತ ಹೋರಾಟದ ಎಚ್ಚರಿಕೆ ಬೇರೆ ರೀತಿ ಹೋಗ್ತದ ಅಂತೇಳಿ ತಮಗೆ ವಿನಂತಿ ಮಾಡಿಕೊಂಡು ನನ್ನೆರಡು ಮಾತುಗಳನ್ನು ತಂಪಾದ ಕರ್ತವ್ಯ ಮಾಡಿ. ಮುಂದೆ ಇರ್ತವ್ರ ರೈತ ಸಂಘರಲ್ಲೇ ಎದ್ನಿಲ್ರಿ, ಅಲ್ಲೇ ನೀವಲ್ಲೇ ಎದ್ನಿಲ್ರಿ, ಎಲ್ಲರೂ ನೀವೆಲ್ಲರಲ್ಲಿ ಎದ್ನಿಲ್ರಿ, ಎಲ್ಲರೂ ಕೈ ಎತ್ತರ ಮಾಡಿ. ಕಬ್ಬಿನ ಬೆಲೆ ನಿಗದಿಯಾಗಲೇಬೇಕು, ಕಬ್ಬಿನ ಬೆಲೆ ನಿಗದಿಯಾಗಲೇಬೇಕು. ಉಸ್ತುವಾರಿ ಅವರು ಕಬ್ಬಿನ ಬೆಲೆ ನಿಗದಿ ಮಾಡಲೇಬೇಕು, ಜಿಲ್ಲಾ ಉಸ್ತುವಾರಿ ಅವರು ಕಬ್ಬಿನ ಬೆಲೆ ನಿಗದಿ ಮಾಡಲೇಬೇಕು. 1 ಟನ್ ಕಬ್ಬಿಗೆ 3,500 ರೂಪಾಯಿ ಅಡ್ವಾನ್ಸ್ ಆಗಿ ಕೊಡಲೇಬೇಕು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ರೈತ ತಾಯಂದಿರಿಗೆ ಜೈ ಜೈ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಮೈಸೂರು ಶೈಲಿಗೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ದಯವಿಟ್ಟು ಎಲ್ಲ ಹೋರಾಟಗಾರರು, ಎಲ್ಲ ರೈತರು ಕೂಡ ನೀವು ರಕ್ಷಣೆ ಮಾಡ್ಕೊಳಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ಕೋತ ತಾವೆಲ್ಲರೂ ಸಾಲಾಗಿ ಶಿಸ್ತುಬದ್ಧಾಗಿ ತಾವೆಲ್ಲರೂ ಹೋಗ್ಬೇಕಾಗಿ ವಿನಂತಿ. ನೀಡೋದಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ನಮ್ಮ ಜೊತೆ ರಾಜ್ಯಾಧ್ಯಕ್ಷರಾದ ಚುನಾವಣಾ ಪೂಜಾರಿ ಇದ್ದಾರೆ, ಅವರೇ ಮಾತಾಡ್ತಾರೆ. ಏನಿಲ್ಲ, ಇವತ್ತು ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಬೇಕಂತೆ, ನವೆಂಬರ್ 1 ತಾರೀಕು ಮಾಡಬೇಕಂತೆ ಸರ್ಕಾರ ಆರ್ಡರ್ ಮಾಡಿದ್ದು. ನಾವೆಲ್ಲ ಕೂಡ ಬೆಲೆ ನಿಗದಿ ಆಗ್ತೈತಿ, ಕಮಿಷನರ್ ಬರ್ತಾರೋ, ಸರ್ಕಾರ ಮಧ್ಯಸ್ಥಿ ವಹಿಸಿ ನಮಗೊಂದು ಒಳ್ಳೆ ನೆರಳು ಕೊಡ್ತಾರೋ, 3,500 ರೂಪಾಯಿ ನಾವು ಅಡ್ವಾನ್ಸ್ ಕೊಟ್ಟು ಚಾಲೂ ಮಾಡಬೇಕನ್ನೋದಕ್ಕೆ ನಿರೀಕ್ಷೆ ಇತ್ತು. ಇದನ್ನು ಮೀರಿ ಕಾರ್ಖಾನೆಯವರ ನಮ್ಮ ಅಧಿಕಾರದಲ್ಲಿ